ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಮುಂದಿನ ತಿಂಗಳು ರೇಷನ್ ಅಕ್ಕಿ ಬೇಕಾ, ಈ ಕೆಲಸ ಕಡ್ಡಾಯ, ಮನೆಯಲ್ಲೇ ಕುಳಿತು ಕೇವಲ 5 ನಿಮಿಷದಲ್ಲಿ ಈ ಒಂದು ಅಪ್ಡೇಟನ್ನು ಮಾಡಿ, ರೇಷನ್ ಕಾರ್ಡ್ KYC ಅಪ್ಡೇಟ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಎಸ್, ರಾಜ್ಯದಲ್ಲಿನ ಎಲ್ಲ ರೇಷನ್ ಕಾರ್ಡ್ದಾರರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಮಹತ್ವದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದೇನಪ್ಪ ಅಂತ ಅಂದರೆ, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆ ಅಂತ ಅಂದರೆ ನೀವು ಎಲ್ಲರೂ ಕೂಡ ಫೇಸ್ KYCಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಹಾಗಾದರೆ ಈ ಒಂದು ಫೇಸ್ KYC ಪ್ರಕ್ರಿಯೆಯನ್ನು ಕೇವಲ ಮನೆಯಲ್ಲೇ ಕುಳಿತು 5 ನಿಮಿಷದಲ್ಲೇ ಈ ಒಂದು KYC ಪ್ರಕ್ರಿಯೆಯನ್ನು ನಾವು ಮಾಡ್ಕೊಳ್ಬೋದಾಗಿದೆ. ಯಾವುದೇ ಸೇವಾ ಕೇಂದ್ರಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾವುದೇ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗೋವಂಥ ಅವಶ್ಯಕತೆ ಇಲ್ಲ. ಕೇವಲ ಮನೆಯಲ್ಲೇ ಈ ಒಂದು 2 ಆ್ಯಪ್ಗಳ ಮುಖಾಂತರ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಬೋದಾಗಿದೆ. ಹಾಗಾದರೆ ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು KYC ಪ್ರಕ್ರಿಯೆಯನ್ನು ಮಾಡಿಸ್ಬೇಕಾ? ಯಾರಿಗೆಲ್ಲ ಇದು ಇಂಪಾರ್ಟೆಂಟು? ಹಾಗೆ ಈ ಒಂದು KYC ಪ್ರಕ್ರಿಯೆ ಮಾಡುವಂಥ ಸಮಯದಲ್ಲಿ ನಾವೇನಾದರೂ ಈ ತಪ್ಪುಗಳನ್ನ ಮಾಡಿದ್ರೆ ಅಥೆಂಟಿಕೇಷನ್ ಫೇಲ್ಡ್ ಆಗ್ಬಹುದಾ? ಹಾಗಿದ್ರೆ ಈ KYC ಪ್ರಕ್ರಿಯೆಯನ್ನು ಹೇಗೆ ಮಾಡೋವಂಥ ಸರಿಯಾದ ವಿಧಾನವನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನೀವು ಇನ್ನು ಈ KYC ಮಾಡಲಿಲ್ಲ ಆಗಿಲ್ಲ ಅಂತಂದರೆ ನಿಮ್ಮ ರೇಷನ್ ಆಗಿರ್ಬೋದು, ಪಡಿತರ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹಾಗೆ ಆಹಾರ ಇಲಾಖೆಯ ಸೇವೆಗಳಿಗೆ ಏನಾದರೂ ತೊಂದರೆ ಆಗುತ್ತಾ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ಥರದ ಹೊಸ ಮಾಹಿತಿಗಳಿಗಾಗಿ, ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ತಲುಪಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗಿದ್ರೆ ನಮ್ಮ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ, ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ KYC ಪ್ರಕ್ರಿಯೆಯನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಈ KYC ಅಂದ್ರೇನು? ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್. ಇದನ್ನು ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಈ ಒಂದು KYCನ ಮಾಡಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೇಷನ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಪಡಿತರ ಆಗಿರ್ಬೋದು, ಹಾಗೆ ಆಹಾರ ಸೇವೆಯ ಇಲಾಖೆಯ ಸೌಲಭ್ಯಗಳಾಗಿರ್ಬೋದು, ಇತರೆ ಸೌಲಭ್ಯಗಳು ಯಾವುದನ್ನು ಕೂಡ ಪಡೆಯೋದರಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು KYCಯನ್ನು ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ. ಹಾಗೆ ಇದು ಸರ್ಕಾರದ ಒಂದು ಅಧಿಸೂಚನೆ ಆಗಿದೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಏನಪ್ಪ ಅಂತಂದರೆ, ನೀವು ಈ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಲು ಯಾವುದೇ ಸೇವಾ ಕೇಂದ್ರಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಕ್ಯೂ ಅಲ್ಲಿ ನಿಂತು ಕಾಯಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಕೇವಲ ಮನೆಯಲ್ಲೇ ಕುಳಿತು 5 ನಿಮಿಷದಲ್ಲೇ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ. ಇದಕ್ಕಾಗಿ ರಾಜ್ಯ ಸರ್ಕಾರ 2 ಅಧಿಕೃತ ಮೊಬೈಲ್ ಆ್ಯಪ್ಗಳನ್ನ ಬಳಸುವಂಥ ಒಂದು ವ್ಯವಸ್ಥೆ ಮಾಡಿದೆ ಸ್ನೇಹಿತರೆ. ಹಾಗಾದರೆ ಆ ಆ್ಯಪ್ಗಳು ಯಾವ್ಯಾವು? ಮನೆಯಲ್ಲೇ ಕುಳಿತು ಸುಲಭವಾಗಿ ಈ ಒಂದು ಪ್ರಕ್ರಿಯೆಯನ್ನು ಹೇಗೆ ಮಾಡ್ಕೊಳ್ಳೋದು? ಇದು ಯಾರಿಗೆಲ್ಲ ಮುಖ್ಯ? ಈ ಫೇಸ್ ಅಥೆಂಟಿಕೇಷನ್ ಏನಾದರೂ ಫೇಲ್ ಆದರೆ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ ಈಗ KYC ಅಂದ್ರೇನು ನೋಡ್ತಾ ಹೋಗೋಣ ಬನ್ನಿ. KYC ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್. ಅಂದರೆ ನಿಮ್ಮ ಆಧಾರ್ ಮಾಹಿತಿಯ ಮೂಲಕ ನಿಮ್ಮ ಗುರುತನ್ನು ಡಿಜಿಟಲ್ ರೂಪದಲ್ಲಿ ದೃಢೀಕರಿಸುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಗೆ ನಿಮ್ಮ ಮುಖ ಗುರುತಿಸುವಿಕೆ ಅಂದರೆ ಫೇಸ್ ಅಥೆಂಟಿಕೇಷನ್ ಮೂಲಕ ನಿಮ್ಮ ಗುರುತನ್ನು ಪರಿಶೀಲಿಸಲಾಗುತ್ತೆ. ಹಾಗಾದರೆ KYC ಯಾರಿಗೆ ಎಲ್ಲ ಕಡ್ಡಾಯ? ಫಸ್ಟ್ ಅದನ್ನು ನಾವು ತಿಳ್ಕೊತಾ ಹೋಗೋಣ. ರೇಷನ್ ಕಾರ್ಡ್ ಹೊಂದಿರುವಂಥ ಪ್ರತಿಯೊಬ್ಬ ಮನೆಯ ಸದಸ್ಯರು ಕೂಡ ಈ ಒಂದು ಫೇಸ್ KYC ಪ್ರಕ್ರಿಯೆನ ಮಾಡಿಸ್ಕೊಳ್ಬೇಕಾಗಿದೆ. ಹಾಗಾದರೆ ಯಾವ್ಯಾವ ರೇಷನ್ ಕಾರ್ಡ್ದಾರರು ಇದನ್ನು ಮಾಡಿಸ್ಕೊಳ್ಬೇಕು ನೋಡೋಣ ಬನ್ನಿ. ಅಂತ್ಯೋದಯ ರೇಷನ್ ಕಾರ್ಡ್ AAY ಅಂದರೆ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಹೊಂದಿರುವವರು, ಮತ್ತು PHH ರೇಷನ್ ಕಾರ್ಡ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಪ್ರಾಥಮಿಕ ಕುಟುಂಬ ಅಥವಾ ಆದ್ಯತಾ ಕುಟುಂಬ ಅಂತ ಹೇಳ್ತೀವಲ್ಲ ಅಂಥ ಪಡಿತರ ಚೀಟಿ ರೇಷನ್ ಕಾರ್ಡ್ ಹೊಂದಿರುವವರು, APL ಕಾರ್ಡ್ದಾರರು ಅಂದರೆ ಎಬೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಮೇಲೆ ಇರುವಂಥ ಕುಟುಂಬಗಳು, ಹಾಗೆ BPL ರೇಷನ್ ಕಾರ್ಡ್ ಅಂದರೆ ಬಿಲೋ ಪೋವರ್ಟಿ ಲೈನ್ ಬಡತನ ರೇಖೆಯಿಂದ ಕೆಳಗಿರುವಂಥ ಕುಟುಂಬಗಳು. ಇಂಥ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬದ ಸದಸ್ಯರು ಈ ಒಂದು KYC ಪ್ರಕ್ರಿಯೆನ ಕಂಪ್ಲೀಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಈಗ ನಮಗೆ ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಗಳು ಸಿಗ್ತಾ ಇದೆ. ಈಗ ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೆ ಅಕ್ಕಿ ಆಗಿರ್ಬೋದು, ಪಡಿತರ ರೇಷನ್ ಆಗಿರ್ಬೋದು, ಈ ಥರ ಆಹಾರ ಧಾನ್ಯ ಆಗಿರ್ಬೋದು, ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ 2,000 ರೂಪಾಯಿ ಹಣ ಬರುವಂಥದ್ದಾಗಿರ್ಬೋದು ಹೆಣ್ಮಕ್ಳಿಗೆ, ಮತ್ತು ಗೃಹ ಜ್ಯೋತಿ ಉಚಿತ ಕರೆಂಟ್ ಆಗಿರ್ಬೋದು, ಅದೇ ರೀತಿ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡೋವಂಥದ್ದು,
ಈ ಥರ ಒಂದಷ್ಟು ಸಾಕಷ್ಟು ಯೋಜನೆಗಳು ನಮಗೆ ಸಿಗ್ತಾ ಇದೆ ಅಲ್ವಾ. ಇನ್ ಕೇಸ್ ನಾಳೆ ದಿವಸ ನಮಗೆ ಏನಾದರೂ ಆಯಿತು ಅಂತ ಅಂದರೆ, ಏನಾದರೂ ಆಗಿ ನಾವು ಹಾಸ್ಪಿಟಲ್ ಸೇರಿದ್ರೆ ನಮ್ಮ ಒಂದು ದಿನದ ಹಾಸ್ಪಿಟಲ್ ಖರ್ಚು ಏನಾಗುತ್ತೆ ಅಂತ ನೀವೇ ಊಹೆ ಮಾಡಿದ್ದೀರಾ ಸ್ನೇಹಿತರೆ. ಒಂದು ಒಳ್ಳೊಳ್ಳೆ ಹಾಸ್ಪಿಟಲ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತ ಅಂದರೆ, ಅದರಲ್ಲೂ ಸರ್ಜರಿ ಆಪ್ರೇಷನ್ ಅಂತ ಏನಾದರೂ ಬಂತು ಅಂತ ಅಂದರೆ 5ರಿಂದ 6, 7, 8 ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ನೀವೇನು ಮಾಡ್ತೀರಾ, ನೀವು ವರ್ಷಾನುಗಳಿಂದ ಕೂಡಿಟ್ಟಂಥ ನಿಮ್ಮ ಸೇವಿಂಗ್ಸ್ ಹಣವನ್ನು ಒಂದೇ ದಿವಸ ಹಾಸ್ಪಿಟಲ್ ಬಿಲ್ಗೆ ಕಟ್ಟೋದಕ್ಕೆ ಖರ್ಚು ಮಾಡಿಬಿಡ್ತೀರಾ, ಅಥವಾ ಮನೇಲಿರ್ತಕ್ಕಂಥ ಚಿನ್ನವನ್ನು ಅಡವಿಟ್ಟು ಹಾಸ್ಪಿಟ್ಲ್ ಬಿಲ್ನ ಕಟ್ತೀರಾ ಅಲ್ವಾ. ಇದಾಗಬಾರ್ದು ಅಂತಂದರೆ ನೀವು ಈ ಕೂಡಲೇ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ತಪ್ಪದೇ ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳೇಬೇಕು. ಹಾಗೆ ನಾಳೆ ದಿವಸ ನಮಗೇನಾದ್ರು ಸಮಸ್ಯೆಯಾಗಿ ನಾವಿಲ್ಲ ಅಂತಂದರೆ, ನಮ್ಮ ಫ್ಯಾಮಿಲಿಗೆ ಯಾವುದೇ ಥರದ ಆರ್ಥಿಕ ಸಮಸ್ಯೆ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತಂದರೆ ನಾವು ಈ ಕೂಡಲೇ ಟರ್ಮ್ ಇನ್ಶೂರೆನ್ಸ್ನೂ ಕೂಡ ಇದ್ರ ಜೊತೆಗೆ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ನಿಮ್ಮಲ್ಲಿ ಒಂದು ಡೌಟ್ ಬರ್ಬೋದು, ಈ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದರೆ ಮಾರ್ಕೆಟ್ನಲ್ಲಿ ತುಂಬ ಕಂಪನಿಗಳಿದ್ದಾವೆ, ತುಂಬ ದುಬಾರಿ ಆಗುತ್ತಾ ಅಂತೇಳಿ. ಸ್ನೇಹಿತರೆ, ಅಂಥವ್ರಿಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಜೆಷನ್ ಕೊಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಾ ಅಂತ ಅಂದರೆ ಅದರ ಒಂದು ಪ್ರೀಮಿಯಂ 400ರಿಂದ 500 ರೂಪಾಯಿ ಪ್ರತಿ ತಿಂಗಳಿಗೆ ಆಗುತ್ತೆ. ಅಪ್ ಟು 1 ಕೋಟಿವರೆಗೂ ಕವರೇಜ್ ಸಿಗುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಏಜ್ ಆಗಿ, ನಿಮ್ಮ ಹೆಲ್ತು, ಏಜು, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಅಷ್ಟೇ, ಅದು ಕೂಡ ನಿಮಗೆ 400ರಿಂದ 500 ರೂಪಾಯಿ ಪ್ರತಿ ತಿಂಗಳಿಗೆ ಕಟ್ಟುವಂಥ ಒಂದು ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ಅಪ್ ಟು 1 ಕೋಟಿವರೆಗೂ ಕವರೇಜ್ ಇರುತ್ತೆ. ಇಲ್ಲಿ ನಿಮಗೆ ಸುಮಾರು ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳಿರ್ತಾರೆ. ಹಾಗಾಗಿ ನೀವು ಅವಸರ ಮಾಡದೆ ಒಂದು ಬೆಸ್ಟ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಚೂಸ್ ಮಾಡಿ ಆಯ್ಕೆ ಮಾಡಿಕೊಂಡು ಈ ಕೂಡಲೇ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇದು ಕೂಡ ನಿಮ್ಮ ಒಂದು ಏಜ್ ಆಗಿರ್ಬೋದು, ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ರೇಷನ್ ಕಾರ್ಡ್ KYC ರಿಲೇಟೆಡ್ ಅಪ್ಡೇಟ್ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ನು ನೀವೇನಾದರೂ ಮನೆಯಲ್ಲೇ ಈ ಒಂದು KYC ಪ್ರಕ್ರಿಯೆ ಮಾಡ್ತೀರಾ ಅಂತಂದರೆ ನಿಮ್ಮ ಬಳಿ ಒಂದಷ್ಟು ಅಗತ್ಯ ವಸ್ತುಗಳು ಮತ್ತು ಸೌಲಭ್ಯಗಳಿರಬೇಕಾಗತ್ತೆ. ಅದೇನೇನು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಬಳಿ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಇರಬೇಕಾಗತ್ತೆ, ಉತ್ತಮ ಇಂಟರ್ನೆಟ್ ಸಂಪರ್ಕ ಇರಬೇಕಾಗುತ್ತೆ. ಹಾಗೆ OTPನ ಪಡಿಬೇಕು ಅಂತಂದರೆ ಆಧಾರ್ ಲಿಂಕ್ ಆಗಿರೋಂಥ ಮೊಬೈಲ್ ಸಂಖ್ಯೆ ಇರಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮುಖವನ್ನು ಗುರುತಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಬೆಳಕಿರೋಂಥ ಜಾಗದಲ್ಲಿ ನೀವು ಇರಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲ್ ಫೋನ್ ಕ್ಯಾಮ್ರಾ ಸರಿಯಾಗಿ ಕೆಲಸ ಮಾಡಬೇಕು, ಅಂದರೆ ಕ್ಲೀನಾಗಿರಬೇಕು, ಯಾವ ಥರ ಕ್ರ್ಯಾಕು ಆ ಥರ ಎಲ್ಲ ಇರಬಾರ್ದು. ಇನ್ನು ಮನೆಯಲ್ಲೇ ಈ ಒಂದು ಫೇಸ್ KYC ಪ್ರಕ್ರಿಯೆ ಹೇಗೆ ಅನ್ನೋದನ್ನು ಹಂತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಮೇರಾ KYC ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಆಧಾರ್ ಫೇಸ್ RD ಅನ್ನೋ ಒಂದು ಅಪ್ಲಿಕೇಶನ್ನು ಕೂಡ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ 2 ಅಪ್ಲಿಕೇಶನ್ಗಳು ನಿಮಗೆ ಫೇಸ್ ಅಥೆಂಟಿಕೇಷನ್ ಮಾಡ್ಕೊಳ್ಳೋದಕ್ಕೆ ಬಹುಮುಖ್ಯ ಆಗಿರುತ್ತೆ. ಈಗ ಮೊದಲನೇದಾಗಿ ಮೇರಾ KYC ಆ್ಯಪನ್ನು ಓಪನ್ ಮಾಡಿದ ಮೇಲೆ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್, ಹಿಂದಿ ಯಾವ್ದು ಕಂಫರ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರಾಜ್ಯಗಳ ಪಟ್ಟಿ ಬರುತ್ತೆ, ಅಲ್ಲಿ ನಿಮ್ಮ ಸ್ಟೇಟ್ ಯಾವುದು, ಕರ್ನಾಟಕ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನಿಮ್ಮ ರೇಷನ್ ಕಾರ್ಡನ್ನು ಸರಿಯಾಗಿ ನಮೂದಿಸಬೇಕು. ಅದು ಎಂಟರ್ ಮಾಡಿದ ನಂತರ ಅಲ್ಲಿ ನಿಮಗೆ ಸರ್ಚ್ ಅಥವಾ ಕಂಟಿನ್ಯೂ ಅನ್ನೊಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಕುಟುಂಬದ ಸದಸ್ಯರ ವಿವರಗಳು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅಲ್ಲಿ ಸದಸ್ಯರ ಹೆಸರು, ಸದಸ್ಯರ ಮಾಹಿತಿ, ಸದಸ್ಯರ KYC ಸ್ಥಿತಿ ಇತ್ಯಾದಿಗಳನ್ನ ನೀವು ಪರಿಶೀಲಿಸ್ಬೋದು. ಒಮ್ಮೆ ಪರಿಶೀಲಿಸಿದ ನಂತರ KYC ಮಾಡಿಸ್ಬೇಕಾಗಿಂತ ಸದಸ್ಯರನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ನಂತರ ಫೇಸ್ KYC ಅಥವಾ ಫೇಸ್ ಅಥೆಂಟಿಕೇಷನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಾನು ಏನು ಸೆಕೆಂಡ್ ಆ್ಯಪ್ ಅಂತ ಹೇಳಿದ್ನಲ್ಲ, ಆಧಾರ್ ಫೇಸ್ RD, ಅದು ಆಟೋಮೆಟಿಕ್ ಸ್ವಯಂಚಾಲಿತವಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಸಕ್ರಿಯ ಆಗಿರಬೇಕು. ನಿಮ್ಮ ಫೇಸನ್ನು ಸರಿಯಾಗಿ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಕ್ಯಾಮರಾವನ್ನು ನೇರವಾಗಿ ಸ್ಥಿರವಾಗಿ ಇಟ್ಕೊಳ್ಬೇಕು. ಹಾಗೆಯೇ ಕಣ್ಣಿಗೆ ಯಾವುದೇ ಥರ ಗಾಗಲ್ಸ್ಗಳನ್ನ ಹಾಕೊಳ್ಳೋವಾಗಿಲ್ಲ, ತಲೆಗೆ ಹ್ಯಾಟನ್ನು ಹಾಕೊಳ್ಳೋವಾಗಿಲ್ಲ, ಮುಖಕ್ಕೆ ಮಾಸ್ಕನ್ನು ಹಾಕೊಳ್ಳೋವಾಗಿಲ್ಲ. ಹಾಗೆಯೇ ಆ ಮೊಬೈಲ್ ಸ್ಕ್ರೀನ್ ಮೇಲೆ ಏನು ಸೂಚನೆಗಳು ಬರುತ್ತೋ ಅದ್ರ ಪ್ರಕಾರ ನೀವು ಕಣ್ಣನ್ನು ಬ್ಲಿಂಕ್ ಮಾಡೋದಾಗಿರ್ಬೋದು, ಹಾಗೆ ಫೇಸನ್ನು ಲೆಫ್ಟ್ ಟು ರೈಟು ಮಾಡೋಂಥದ್ದಾಗಿರ್ಬೋದು. ಇದನ್ನೆಲ್ಲದನ್ನು ಆ ಒಂದು ಡೈರೆಕ್ಷನ್ ಸೂಚನೆ ಏನು ಬರುತ್ತೋ ಅದ್ರ ಪ್ರಕಾರ ಮಾಡಿ ಫೈನಲಿ ನಿಮ್ಮ ಮುಖ ಗುರುತು ಆದ ನಂತರ ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ನಿಮಗೆ KYC ಸಕ್ಸಸ್ ಅನ್ನೋ ಒಂದು ಮೆಸೇಜು ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಇನ್ನು ಈ ಫೇಸ್ ಅಥೆಂಟಿಕೇಷನ್ ಯಶಸ್ವಿ ಆದರೆ ನಿಮ್ಮ ಮೊಬೈಲ್ ನಂಬರ್ಗೆ KYC ಸಕ್ಸಸ್ ಅನ್ನೋ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಆವಾಗ ಆ ಒಂದು ಸದಸ್ಯರ KYC ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ. ಇದೇ ರೀತಿಯಾಗಿ ಕಾರ್ಡ್ನ ಉಳಿದ ಸದಸ್ಯರ ಎಲ್ಲ ಸದಸ್ಯರ
ಈ KYC ಪ್ರಕ್ರಿಯೆಯನ್ನು ಪ್ರತ್ಯೇಕವಾಗಿ ಹಂತವಾಗಿ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಕುಟುಂಬದ ಕಾರ್ಡ್ನ ಸದಸ್ಯರ ಈ KYC ಪ್ರಕ್ರಿಯೆ ಮಾಡಬೇಕು ಅಂತಂದರೆ ಇದೇ ಒಂದು ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಜನಕ್ಕೆ ಡೌಟ್ ಇದೆ, ನಾವು ಈ ಒಂದು ಫೇಸ್ ಅಥೆಂಟಿಕೇಷನ್ ಮಾಡಬೇಕಾದ್ರೆ ಈ KYC ಪ್ರಕ್ರಿಯೆ ಫೇಲ್ ಆದರೆ, ಯಶಸ್ವಿ ಆಗದಿದ್ದರೆ ಏನು ಮಾಡಬೇಕಾಗುತ್ತೆ, ಇದು ಫೇಲ್ ಆಗೋದಕ್ಕೆ ಕಾರಣಗಳೇನು, ಒಂದಷ್ಟು ಕಾಮನ್ ರೀಸನ್ಸ್ ಇದ್ದಾವೆ, ಅದೇನೇನು ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಕಡಿಮೆ ಬೆಳಕು ಇರುವುದರಿಂದ ಸಮಸ್ಯೆ ಆಗ್ಬೋದು, ಅಂದರೆ ನೀವೇನಾದರೂ ಕತ್ಲೆ ಕೋಣೆಯಲ್ಲಿದ್ದರೆ ಸಮಸ್ಯೆ ಆಗುತ್ತೆ. ಎರಡನೇದು ಇಂಟರ್ನೆಟ್ ಸಂಪರ್ಕದಲ್ಲಿ ಸಮಸ್ಯೆ ಇರಬಹುದು, ಅಂದರೆ ಇಂಟರ್ನೆಟ್ ಇಶ್ಯೂ ಇತ್ತು ಅಂತಂದರೆ ಈ ಒಂದು ಪ್ರಕ್ರಿಯೆ KYC ಕಂಪ್ಲೀಟ್ ಆಗಲ್ಲ. ಮೂರನೇದು ಮೊಬೈಲ್ ಕ್ಯಾಮರಾ ಸ್ಪಷ್ಟವಾಗಿ ಕೆಲಸ ಮಾಡದೇ ಇರಬಹುದು, ಕ್ಯಾಮ್ರಾ ಸರಿಯಾಗಿಲ್ಲ, ಬ್ಲರ್ ಆಗಿದ್ದರೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಮುಖ ಸರಿಯಾಗಿ ಕ್ಯಾಮ್ರಾದಲ್ಲಿ ಕಾಣಿಸ್ದೇ ಇರಬಹುದು. ಐದನೇದು ಆಧಾರ್ ಫೇಸ್ RD ಅಪ್ಲಿಕೇಶನ್ ಅಪ್ಡೇಟ್ ಆಗದೇ ಇರಬಹುದು, ಅಂದರೆ ಅಪ್ಲಿಕೇಶನ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದ್ರೂ ಕೂಡ ಈ ಒಂದು KYC ಪ್ರಕ್ರಿಯೆ ಕಂಪ್ಲೀಟ್ ಆಗಲ್ಲ ಸ್ನೇಹಿತರೆ. ಇದೆಲ್ಲ ಒಂದು ಕಾಮನ್ ರೀಸನ್ಸ್ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಈ KYC ಪ್ರಕ್ರಿಯೆ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಂಥ ಟೈಮ್ನಲ್ಲಿ ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಒಳ್ಳೆ ಬೆಳಕಿರುವಂಥ ಜಾಗದ ಕಡೆ ಹೋಗಿ ಅಥವಾ ಉತ್ತಮ ಇಂಟರ್ನೆಟ್ ಸಂಪರ್ಕ ಇರುವಂಥ ಜಾಗದ ಕಡೆ ಹೋಗಿ ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಒಂದು 2 ಮೊಬೈಲ್ ಆ್ಯಪ್ಗಳನ್ನ ಹೇಳಿದ್ನಲ್ಲ, ಮೇರಾ KYC ಮತ್ತು ಆಧಾರ್ ಫೇಸ್ RD 2 ಆ್ಯಪ್ಗಳು ಅಪ್ಡೇಟ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಅಪ್ಡೇಟ್ ಆಗಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ 2 ಆ್ಯಪ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೂ ಕೂಡ ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆ ಫೇಲ್ ಆಗ್ತಿದೆ, ಯಶಸ್ವಿ ಆಗ್ತಿಲ್ಲ ಅಂತಂದರೆ ನೀವು ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆಯ ಸಹಾಯ ಕೇಂದ್ರವನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಸಮ್ಟೈಮ್ಸು ಟೆಕ್ನಿಕಲ್ ಎರರು, ತಾಂತ್ರಿಕ ಸಮಸ್ಯೆಯಿಂದಾಗಿ ಮತ್ತು KYCಗೆ ಸಂಬಂಧಿಸಿದ ಮಾಹಿತಿಗಳೇನಾದರೂ ಬೇಕು ಅಂತಂದರೆ ಆಹಾರ ಇಲಾಖೆಯ ಸಹಾಯವಾಣಿಯನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರೆಸೆಂಟ್ ಈಗಲೂ ಕೂಡ ನಾನು ಕೂಡ ನನ್ನ ಒಂದು ರೇಷನ್ ಕಾರ್ಡ್ KYC ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಒಂದು ಟೆಕ್ನಿಕಲ್ ಇಶ್ಯೂಯಿಂದಾಗಿ, ಎರರಿಂದಾಗಿ ಇನ್ವ್ಯಾಲಿಡ್ URL ಅಂತೇಳಿ ಬರ್ತಾ ಇದೆ. ಸೊ ಆ್ಯಪ್ನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸ್ವಲ್ಪ ಒಂದು 2 ದಿವಸ 3 ದಿವಸಗಳ ಕಾಲ ವೆಯ್ಟ್ ಮಾಡಿ. ಒಂದು ವೇಳೆ ಈ ಸಮಸ್ಯೆ ಸರಿ ಹೋಗಿಲ್ಲ ಅಂತಂದರೆ ಅದರ ಒಂದು ಸ್ಕ್ರೀನ್ಶಾಟ್ನ ತಗೊಂಡು ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಸಮಸ್ಯೆ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ಸಮಸ್ಯೆನ ಸರಿಪಡಿಸ್ಕೊಳ್ಳಿ. ಅಥವಾ ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದೂರನ್ನು ಸಲ್ಲಿಸಿ ಅವರು ಅದನ್ನು ಪರಿಶೀಲಿಸಿ ಸರಿಪಡಿಸ್ಬೋದು. ಆಹಾರ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ದೂರನ್ನು ದಾಖಲು ಮಾಡ್ಬೋದು. ಈ ಒಂದು ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆ ಮಾಡುವಾಗ ಏನಾದರೂ ಸಮಸ್ಯೆ ಆಯಿತು ಅಂದರೆ, ಟೆಕ್ನಿಕಲ್ ಎರರ್ ಆಯಿತು ಅಂದರೆ, ಹಾಗೆ KYCಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ಈ ನಂಬರ್ ಸಹಾಯವಾಣಿ ಸಂಖ್ಯೆ 1967ಗೆ ಕಾಲ್ ಮಾಡಿ ಹೆಲ್ಪನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಒಂದು ಪ್ರಮುಖವಾದ ವಿಷಯವನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನೀವು ಈ KYC ಪ್ರಕ್ರಿಯೆಯನ್ನು ಮಾಡಬೇಕು ಅಂತಂದರೆ ಸರ್ಕಾರ ಸೂಚಿಸಿದಂಥ ಅಧಿಕೃತ ಮೊಬೈಲ್ ಆ್ಯಪ್ಗಳು ಮೇರಾ KYC, ಆಧಾರ್ ಫೇಸ್ RD ಈ ಒಂದು ಆ್ಯಪ್ಗಳನ್ನ ಬಳಸಿ ನೀವು ಮಾಡಬೇಕಾಗತ್ತೆ. ಬೇರೆ ಯಾರೋ ನಾನು ಮಾಡಿಕೊಡ್ತೀನಿ KYC OTP ಹೇಳಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ OTPಯನ್ನು ಯಾರ ಜೊತೆಗೂ ಶೇರ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ವೈಯಕ್ತಿಕ ವಿಚಾರವನ್ನು ಕೂಡ ಶೇರ್ ಮಾಡ್ಕೋಬೇಡಿ. ಇಂಥ ಸ್ಕ್ಯಾಮರ್ಸ್ಗಳಿಂದ ನೀವು ಹುಷಾರಾಗಿರಿ ಸ್ನೇಹಿತರೆ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಒಬ್ಬ ಸದಸ್ಯರ ಒಂದು KYC ಪ್ರಕ್ರಿಯೆ ಆದ ತಕ್ಷಣ ಆಗೋಯ್ತು ಸಾಕು ಇಷ್ಟೇನಾ ಅಂತೇಳಿ ಅಂದ್ಕೋಬೇಡಿ. ನೀವು ಕಾರ್ಡ್ನ ಎಲ್ಲ ಸದಸ್ಯರ ಒಂದು KYC ಪ್ರಕ್ರಿಯೆ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಹಾಗಾಗಿ ಎಲ್ಲ ಸದಸ್ಯರ KYC ಪ್ರಕ್ರಿಯೆನ ಕೂಡಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗಾದರೆ ಈ ರೇಷನ್ ಕಾರ್ಡ್ನ ಪ್ರತಿಯೊಬ್ಬ ಸದಸ್ಯರು ಕೂಡ ಈ KYC ಪ್ರಕ್ರಿಯೆನ ಮಾಡುವಂಥದ್ದು ಕಡ್ಡಾಯ ಆಗಿದೆ. ಒಂದು ವೇಳೆ ನೀವು KYC ಪ್ರಕ್ರಿಯೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೇಷನ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಆಹಾರ ಧಾನ್ಯ ಆಗಿರ್ಬೋದು, ಹಾಗೆ ಇತರ ಸೌಲಭ್ಯಗಳು, ಆಹಾರ ಇಲಾಖೆಯ ಸೇವೆಗಳು ಪಡೆಯೋದರಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ KYCಯನ್ನು ನಾನು ಹೇಳಿದ ರೀತಿಯಲ್ಲಿ ಸುಲಭವಾಗಿ ಮನೆಯಲ್ಲೇ ಈ 2 ಆ್ಯಪ್ಗಳ ಮುಖಾಂತರ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಪ್ರಕ್ರಿಯೆ ಮಾಡ್ಕೊಳ್ಳೋಂಥ ಸಮಯದಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಹಾರ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967ಗೆ ಕಾಲ್ ಮಾಡಿ ಹೆಲ್ಪನ್ನು ಪಡೆದುಕೊಳ್ಳಿ. ಹಾಗಾದರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆ ಎಲ್ರಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಥರದ ಹೊಸ ಮಾಹಿತಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್ನ KYC ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆಯಾ ಆಗಿಲ್ವ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವಿಡಿಯೋಂದಿಗೆ ಸಾಕಷ್ಟು ಮಾಹಿತಿಯೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.